ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಲ್ಡ್ ಬ್ಯಾಂಕು ಎಸ್ಟಾಬ್ಲಿಷ್ಡ್ ಆಗಿದ್ದು ಜುಲೈ 7, 1944ನಲ್ಲಿ. ಇದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದೆ. ಇದರ ಹೆಡ್ ಕ್ವಾರ್ಟರು, ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ DC ನಲ್ಲಿದೆ, ಅಂದರೆ US ನಲ್ಲಿದೆ. ಇದರ ಪ್ರೆಸಿಡೆಂಟು ಅಜಯ್ ಬಂಗಾ ಅವರು. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CFO ಬಂದುಬಿಟ್ಟು ಅನ್ಶುಲಾ ಕಾಂತ್ ಅವರು. ಇದು ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗಿದೆ. ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನಲ್ಲಿ 5 ಸಂಘಟನೆಗಳನ್ನು ನಾವು ನೋಡ್ತೀವಿ. ವರ್ಲ್ಡ್ ಬ್ಯಾಂಕ್ನ ಸಂಘಟನೆಗಳು ಅಂದರೆ ಐದು ಸಂಘಟನೆಗಳಿದ್ದಾವೆ. ಯಾವ್ದ್ಯಾವುದು ಅಂದರೆ ಮೊದಲನೇದು IBRD. ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟು. ಸೆಕೆಂಡ್ ಒನ್ನು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA. ಥರ್ಡ್ ಒನ್ನು ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ IFC. ಫೋರ್ತ್ ಒನ್ನು MIGA ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಫಿಫ್ತ್ ಒನ್ ICSID ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸು. 5 ಸಂಘಟನೆಗಳನ್ನು ನಾವು ನೋಡ್ತೀವಿ. ಯಾವುದರಲ್ಲಿ ಅಂದರೆ ವರ್ಲ್ಡ್ ಬ್ಯಾಂಕ್ನಲ್ಲಿ. ಹಿಸ್ಟ್ರಿಯಲ್ಲಿ ನೋಡೋದಾದರೆ ಇದನ್ನು ಫೌಂಡಿಂಗ್ ಫಾದರ್ಸ್ ಯಾರು ಅಂದರೆ ಹ್ಯಾರಿ ಡೆಕ್ಸ್ಟರ್ ವೈಟ್ ಮತ್ತು ಜಾನ್ ಮೇನಾರ್ಡ್ ಕೀನೆಸ್ ಅವರು. ಇದೆಲ್ಲಿ ಕ್ರಿಯೇಟ್ ಆಯಿತು ಅಂದರೆ 1944ನಲ್ಲಿ ಬ್ರಿಟನ್ ವುಡ್ ಕಾನ್ಫರೆನ್ಸ್ನಲ್ಲಿ. ಯಾವುದ್ರ ಜೊತೆಯಲ್ಲಿ ಅಂದರೆ IMF ಜೊತೆಯಲ್ಲಿ ಇದು ಕೂಡ ಕ್ರಿಯೇಟ್ ಆಯಿತು. ಆವಾಗಲೇ ಹೇಳಿರೋ ರೀತಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ DC ನಲ್ಲಿದೆ. ಇದರ 5 ಗ್ರೂಪ್ ಸಂಘಟನೆಗಳಿದಾವಲ್ವ, ಎಲ್ಲದರದ್ದು ಕೇಂದ್ರ ಕಚೇರಿ ಯಾವುದಾಗಿದೆ ಅಂದರೆ ವಾಷಿಂಗ್ಟನ್ DC ಆಗಿದೆ. ಥ್ಯಾಂಕ್ ಯು.